ಲಾಸ್ಟ್ ಟೈಮ್ ಪ್ರೆಡಿಕ್ಟ್ ಮಾಡ್ದಂಗೆ ಸ್ಮಿತ್ ಫಾರ್ಮಿಂಗ್ ಬಂದು ಬೌಲಿಂಗ್ ತಗೊಂಡ್ರು ಸದ್ಯಕ್ಕೆ. ಆದ್ಮೇಲೆ ಹೆಡ್ ಮೇನ್ ಫ್ಯಾಕ್ಟರ್ ಅಂತ ಹೇಳಿದ್ವಿ. ಬಟ್ ಔಟ್ ಆಫ್ ಸಿಲೆಬಸ್ ಬಂದಿದ್ದು ಮಳೆ. ಟೆಸ್ಟ್ ಸ್ಪೆಷಲಿಸ್ಟ್ ಅಂತ ಇದ್ದಾರೆ, ಅಂದ್ರಲ್ಲೆಲ್ಲ IPL ಸ್ಪೆಷಲಿಸ್ಟು, ODI ಇದು T20 ಸ್ಪೆಷಲಿಸ್ಟ್. ಬುಮ್ರಾ ಅಂತೂ ಎಂತೆಂಥ ಬಾಲ್ ಹಾಕಿ ವಿಕೆಟ್ ತೆಗೆದ್ರು. ಟೆಂಪರ್ಮೆಂಟ್ ಇರೋದಿಲ್ಲ ಅವರು 3 ಬಾಲ್ದಿಂದ 4ನೇ ಬಾಲ್ ಹೊಡೆದು ಹೋಗಿ ಹೋಗ್ತಾರೆ. ಇದು ವಿಷಯದಲ್ಲಿ ಏನಾಯ್ತು ಅಂದ್ರೆ ರೋಹಿತ್ ಶರ್ಮಾ ಪ್ರತಿ ಬಾಲ್ ಫೀಲ್ಡ್ ಪ್ಲೇಸ್ಮೆಂಟ್ ಬಾಲ್ ಅಂತ ತಪ್ಪಿಸ್ಕೊಂಡಿದ್ದಕ್ಕೆ ಇವ್ರಿಗೆ ಕಿಚ್ಚಾಡಿದ್ ನೋಡಿದ್ರೆ ನಾನೇನೋ ಇನ್ನೇ ಆಗ್ಬಿಟ್ರೆ ಮ್ಯಾಚ್ ಇಂದ ಬಟರ್ ಚಿಕನ್ ಬಿಡಕ್ಕಾಗುತ್ತೆ, ಆಫ್ ಸೈಡ್ ಬಾಲ್ ಬಿಡಕ್ಕಾಗಲ್ಲ. ರೋಹಿತ್ ಶರ್ಮಾ ಓವರ್ ಆಲ್ ಕೆರಿಯರ್ ಟೆಸ್ಟ್ ಅಲ್ಲಿ 12 ಸೆಂಚುರೀಸ್, ಅಶ್ವಿನ್ಗೆ 6 ಸೆಂಚುರೀಸ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು 100 ಬಾಯ್ಸ್. ಸೊ ವೀಕ್ಷಕರೇ, ತುಂಬ ಥ್ಯಾಂಕ್ಸ್. ನಮ್ಮ 2 ವಿಡಿಯೋಸ್ ಯಾರು ನೋಡಿದ್ರೆ ಅವ್ರಿಗೆಲ್ಲ ಹಿಂಗೆ ಇದನ್ನ ಸ್ಪ್ರೆಡ್ ಮಾಡಿ ನಮ್ಮ ಒಂದು ಥಾಟ್ಸ್ ಏನಿದೆಯೋ ಅದಕ್ಕೆಲ್ಲ ನಿಮ್ಗೆ ಏನಾರ ಬೇರೆ ಡಿಫ್ರೆನ್ಸಸ್ ಇದ್ದರೆ ದಯವಿಟ್ಟು ನಮಗೆ ಸಜೆಷನ್ಸ್ ಕೊಡಿ, ನಾವು ಇಂಪ್ರೂವ್ ಆಗ್ತೀವಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಏನಾದ್ರು ಡಿಸ್ಕಸ್ ಮಾಡಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಯೂಸ್ ಮಾಡಿ. ಸೊ ಇವತ್ತಿಂದು ಟಾಪಿಕ್ ಏನು ಅಂದ್ರೆ ನಮ್ಮ BGT ಸೀರೀಸ್ ರಿವ್ಯೂ ಪೋಸ್ಟ್ ಮ್ಯಾಚ್ ರಿವ್ಯೂ. ಸೊ ನಾವು ಈ ಟೆಸ್ಟ್ ಮ್ಯಾಚ್ ಬಗ್ಗೆ ಭಾರಿ ಮಾತಾಡೋ ವಿಷಯಗಳು ತುಂಬಾನೇ ಇದೆ. ಸೊ ನಾವು ಆದಷ್ಟು ಮಾಹಿತಿ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೆ ಎಲ್ಲ ಅನ್ಸುತ್ತೋ ಅಲ್ಲಿ ನಿಮ್ಗೆ ಏನಾರ ಮಾಹಿತಿ ನಾವು ಮಿಸ್ ಮಾಡಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಸೆಕ್ಷನ್ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಲಾಸ್ಟ್ ಟೈಮ್ ಪ್ರೆಡಿಕ್ಟ್ ಮಾಡ್ದಂಗೆ ಸ್ಮಿತ್ ಫಾರ್ಮಿಂಗ್ ಬಂದ ಬೌಲಿಂಗ್ ತಗೊಂಡ್ರು ಸದ್ಯಕ್ಕೆ. ಆದ್ಮೇಲೆ ಹೆಡ್ ಮೇನ್ ಫ್ಯಾಕ್ಟರ್ ಅಂತ ಹೇಳಿದ್ವಿ, ಹೆಡ್. ಬಟ್ ಔಟ್ ಆಫ್ ಸಿಲೆಬಸ್ ಬಂದಿದ್ದು ಮಳೆ ಇಸ್ ಆಕ್ಚುಲಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ನಮ್ಮ ಇಂಡಿಯನ್ಸ್ ತುಂಬಾ ಪ್ರೇ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಇದರಿಂದ ನಮ್ಗೆ ಮಳೆ ಸೇವ್ ಮಾಡಿದ್ದಾನೆ. ಫಸ್ಟ್ ಡೇ ಫುಲ್ ಮಳೆನೆ, 28 ರನ್ಸ್ ಬಂದು ಹೊಡೆದ್ರು ಅಷ್ಟೇ. ಹೌದು, ಒಪ್ಕೊಳ್ತೀನಿ. ಈಗ ನಾವು ಟಾಸ್ ಗೆದ್ದಿ ಯಾಕೆ ಅವ್ರಿಗೆ ಬ್ಯಾಟಿಂಗ್ ಕೊಟ್ವಿ? ಸುಮ್ಮನೆ ಅವತ್ತು ಅಲರ್ಟ್ ಆಗಿರೋದು. ಅಕಸ್ಮಾತ್ ನಾವು ಬ್ಯಾಟಿಂಗ್ ಹೇಳಕ್ಕಾಗಲ್ಲ, ನಾವು ಚೆನ್ನಾಗಿ ನೋಡಿದ್ವಿ. 10 ವಿಕೆಟ್ ಫಸ್ಟ್ ಡೇನೆ ಕೊಡೋಂಗಿತ್ತು. ಬಟ್ ನೋಡು ನೀನು, ಅವನು ಜೈಸ್ವಾಲ್ ಅವತ್ತು ಬಾಲ್ ಇಸ್ ಕಮಿಂಗ್ ಟು ಸ್ಲೋ ಅಂತೆಲ್ಲ ಸ್ಟಾರ್ಕ್ ಹೇಳ್ಬಿಟ್ಟು ಅವತ್ತಿಂದ ನೀನ್ ಮಾತಾಡ್ಬೇಡ ಗುರು, ಸಾಕಾಗಿದೆ ನಂಗೆ ಅದು ನೋಡಿ. ಜೈಸ್ವಾಲ್ ನಾವು ಸಾಕು ಮಾತಾಡಿರೋದು, ಎರಡು ವಿಡಿಯೋಲ್ಲೂ ಅವ್ರ ಬಗ್ಗೆ ಮಾತಾಡಿದೀವಿ. ಈ ವಿಡಿಯೋ ಬೇಡ. ಹೇಳಿದ್ದು ಓಪನಿಂಗ್ ಫಸ್ಟ್ ಬೇಗ ವಿಕೆಟ್ ಹೋಗುತ್ತಾ? ಅದೇ ಇವಾಗ ಓಕೆ, ಏನ್ ಮಿಸ್ ಆಯ್ತು ನಮ್ಮವರ ಏನೋ ಬ್ಯಾಟಿಂಗ್ ಅಲ್ಲಿ, ಲೈಕ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನ್ ಮಿಸ್ ಆಯ್ತು? ಅವ್ರು ಹೆಂಗೆ ಚೆನ್ನಾಗ್ ಆಡಿದ್ರು, ನಾವ್ ಯಾಕೆ ಚೆನ್ನಾಗ್ ಆಡಿಲ್ಲ? ಅದೇ ನಮ್ಮ ಬೋಲಿಂಗ್ ಚೆನ್ನಾಗಿಲ್ವಾ? ಫಸ್ಟ್ ಇನ್ನಿಂಗ್ಸ್ ಅವ್ರು ಆಡಿದ್ದು ಒಬ್ರು ವಿಕೆಟ್ ಕೊಡ್ಲಿಲ್ಲ. 50 ಆದ್ರೂ ಅವ್ರದ್ದು ರನ್ ರೇಟ್ 3ಕ್ಕಿಂತ ಕೆಳಗಿತ್ತು. ಅಲ್ಲಲ್ಲ, ಯಾರಿಗೂ ಫ್ರೀಯಾಗಿ ಕೊಡ್ಲಿಲ್ಲ ವಿಕೆಟ್, ಕಷ್ಟಪಟ್ಟು ತಗೊಂಡಿರೋದು ವಿಕೆಟ್. ನಮ್ಮವ್ರ ತರ ಅಲ್ಲಿ ಹೋಗ್ತಾರ ಬಾಲ್ನ ಮುಟ್ಟು ಅಲ್ಲಿ ನಿಂತ್ಕೊಂಡು ಕ್ಯಾಚ್ ಪ್ರಾಕ್ಟೀಸ್ ಕೊಡು. ಹೌದು, ಆ ವಿಷಯದಲ್ಲಿ ನಾನು ಒಪ್ಕೊಳ್ತೀನಿ. ನಮ್ಮವರು ತುಂಬಾನೇ ಈಸಿಯಾಗಿ ಕೊಟ್ರು ವಿಕೆಟ್ಸ್ ಎಲ್ಲ. ನಮ್ಮವ್ರು ಕಷ್ಟಪಟ್ರು. ಬುಮ್ರಾ ಅಂತೂ ಎಂತೆಂಥ ಬಾಲ್ ಹಾಕಿ ವಿಕೆಟ್ ತೆಗ್ದಿರು. ಆಮೇಲೆ ಇನ್ನೊಂದ್ ಕಡೆ ಇನ್ನೊಂದೇನಾಗಿದೆ ಅಂದ್ರೆ ಬುಮ್ರಾ ಮಾತ್ರ ವಿಕೆಟ್ ತೆಗಿತಾರೆ. ಇನ್ನೊಂದ್ ಕಡೆ ಏನು ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಅಲ್ಲಿ ಬುಮ್ರಾ ಒಬ್ಬನೇ ಶೈನ್ ಮಾಡಿದ್ರು. ಅಂಡ್ ಮೋರ್ ಓವರ್ ಇನ್ನೊಂದೇ ಅಂದ್ರೆ ಅದು ನೀನೇ ಹೇಳ್ದಂಗೆ ತುಂಬಾ ಈಸಿಯಾಗಿ ವಿಕೆಟ್ ಕೊಟ್ಟಿದ್ದೀವಿ. ನಾವು ತುಂಬಾ ಮಿಸ್ಟೇಕ್ಸ್ ಮಾಡಿದ್ವಿ ಇನ್ಫ್ಯಾಕ್ಟ್. ಆಮೇಲೆ ಇನ್ನೇ ನೋಡು, ಅವ್ರದ್ರಲ್ಲಿ ಟೆಸ್ಟ್ ಸ್ಪೆಷಲಿಸ್ಟ್ ಅಂತ ಇದ್ದಾರೆ, ಅಂದ್ರಲ್ಲೆಲ್ಲ IPL ಸ್ಪೆಷಲಿಸ್ಟು, ODI ಇದು T20 ಸ್ಪೆಷಲಿಸ್ಟ್. ಟೆಸ್ಟ್ ಸ್ಪೆಷಲಿಸ್ಟ್ ಒಬ್ರು ಇಲ್ಲ. ನೋಡು, ಗಿಲ್, ಜೈಸ್ವಾಲ್, ರೋಹಿತ್ ಶರ್ಮಾ, ಪಂತ್ ಎಲ್ಲ ಟೆಸ್ಟ್ ಇದು ಏನು T20 ಕರೆಕ್ಟಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಬಿಟ್ಬಿಡು. ಅಲ್ಲಿ ಏನ್ ಮಿಸ್ ಆಗುತ್ತೆ ಅಂದ್ರೆ ಟೆಂಪರ್ಮೆಂಟ್ ಇರೋದಿಲ್ಲ ಅವ್ರಿಗೆ. ಅವರು 3 ಬಾಲ್ದಿಂದ 4ನೇ ಬಾಲ್ ಹೊಡೆದಕ್ಕೆ ಹೋಗಿ ಹೋಗ್ತಾರೆ ಅವರು. ಸೊ ನಾವು ಹಿಂಗೆ ಅಂದ್ರೆ ನಾವು ಲೈಕ್ ಫಾರ್ ಎಕ್ಸಾಂಪಲ್ ನಾನು ನೋಡೋ ಪ್ರಕಾರ ಈವನ್ IPL ಪ್ಲೇಯರ್ಸ್ ಅಲ್ಲೂ ಒಳ್ಳೆ ಟೆಂಪರ್ಮೆಂಟ್ ಇರೋ ಪ್ಲೇಯರ್ಸ್ ಇದ್ದಾರೆ. ಋತುರಾಜ್ ಗಾಯಕ್ವಾಡ್, ಅವ್ನು ಸರ್ಫರಾಜ್ ಖಾನ್ ಆಡಿಸ್ಕೊಂಡು ಚಾನ್ಸ್ ಕೊಡ್ಬೋದಾಗಿತ್ತಲ್ಲ, ಯಾರ್ಯಾರಿಗೂ ಚಾನ್ಸ್ ಕೊಟ್ಟಿದ್ದಾರೆ. ಶುಭ್ಮನ್ ಗಿಲ್, ಸರ್ಫರಾಜ್ ಖಾನ್ ಕೊಡ್ಬೋದಲ್ಲ. ಆಲ್ರೆಡಿ ಓಪನರ್ಸ್ ಸಾಯ್ತಾ ಇದಾರೆ. ರೋಹಿತ್ ಶರ್ಮಾನೇ 5 ಡೌನ್ ಬರ್ತಾ ಇದ್ದಾನೆ. ನೀನ್ ಪುನಃ ಋತುರಾಜನ್ ಕರ್ಕೊಂಬ, ಇನ್ನೊಂದೇನೋ ಗಬ್ಬತ್ತಿಸ್ತಾರೆ. ಆಯ್ತು, ಸರ್ಫರಾಜ್ ಖಾನ್ ಕೊಡ್ರಿ. ಸರ್ಫರಾಜ್ ಖಾನ್ ಅದೇ ತರ ಆಡೋದಲ್ವ, ಚಾನ್ಸ್ ಕೊಟ್ರೆ ಅಲ್ಲ. ಆಮೇಲೆ ಅವನು ಪೃಥ್ವಿ ಶಾ ತರ ಆಗ್ಬಿಟ್ರೆ ಅಂತ. ಇಲ್ಲ, ಅವನು ಡೊಮೆಸ್ಟಿಕ್ ಅಲ್ಲಿ ತುಂಬಾನೇ
ಒಳ್ಳೆ ರೆಕಾರ್ಡ್ಗಳಿದೆ ಸರ್ಫರಾಜ್ ಖಾನ್ದು. ಒಂದು ಚಾನ್ಸ್ ಕೊಡ್ಬೋದು ಅಂತ ಅನ್ಕೊಂಡು ಹೆಂಗಿರೋ ವಿಕೆಟ್ಗಳು ಕಳ್ಕೊಳ್ತಾ ಇದೀವಿ. ಚಾನ್ಸ್ ಕಳ್ಕೊಳ್ಳೋದ್ರಲ್ಲಿ ಏನಿದೆ? ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಆಸ್ಟ್ರೇಲಿಯಾ ಅವರು ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಸ್ಗೂ ಅಟ್ಯಾಕ್ ಹೆಂಗ್ ಮಾಡೋದು ಅನ್ನೋ ಪ್ಲಾನಲ್ಲೇ ಬರೋದವರು. ಸರ್ಫರಾಜ್ ಖಾನ್ ಈಸ್ ಔಟ್ ಆಫ್ ಸಿಲೆಬಸ್ ಅಂತ ಅನ್ಕೊಳ್ಳಿ. ನೋಡೋಣ ಏನ್ ಮಾಡ್ತಾರೆ, ಏನು ಪುಲ್ ಹಾಕ್ತಾರಾ? ನಮ್ ಲಕ್ಗೆ ಕ್ವಾಜಾ ಫಾರ್ಮ್ ಬಂದಿಲ್ಲ, ಅವ್ನು ಯಾರೋ ಮ್ಯಾಕ್ಸ್ ವಿನಿ ಅವನು ಬಂದಿಲ್ಲ. ಆಮೇಲೆ ಮಿಚೆಲ್ ಮಾರ್ಷ್ ಅವ್ರು 3 ವೀಕ್ ಪಾಯಿಂಟ್ ಇದೆ. ಆದ್ರಿಂದ ಓಕೆ, ಒಂದು 3 ವಿಕೆಟ್ ಹೋಗುತ್ತೆ. ಇವಾಗ ಸ್ಮಿತ್ ಬೇರೆ ಫಾರ್ಮ್ ಬಂದ. ಆಮೇಲೆ ಹೆಡ್ ಬಿಟ್ಬಿಡು, ಹೆಡ್ ಫಾರ್ಮಲ್ಲೇ ಇದ್ದಾನೆ. ಇನ್ನು ಯಾವಾಗ ತೆಗಿತಾರೋ ಇವ್ರು ವಿಕೆಟ್ಗಳು ಗೊತ್ತಿಲ್ಲ. ಮತ್ತೆ ನಾವು ಅನ್ಕೊಂಡಂಗೆ ಜಡೇಜಾನು ಈ ಸಲ ಅಡಿಷನಲ್ ಒಳ್ಳೆ ವ್ಯಾಲ್ಯೂ ಆ್ಯಡ್ ಮಾಡ್ದ ಈ ಮ್ಯಾಚಿಗೆ. ಎಸ್ಪೆಷಲಿ ಏನೋ ಬಾಲಲ್ಲಿ ಭಾರಿ ಕಷ್ಟ ಆಯಿತು ವಿಕೆಟ್ ಎತ್ತೋದು, ಬಟ್ ಪ್ರಯತ್ನ ಮಾಡ್ದ. ಸೊ ನಾನು ಇವಾಗ ಮಾತಾಡ್ಬೇಕು ಅಂದ್ಕೊಂಡಿದ್ರೆ ಟ್ರಾವಿಸ್ ಹೆಡ್ ಬಗ್ಗೆ. ನಾವು ಲಾಸ್ಟ್ ವಿಡಿಯೋಲ್ಲಿ ಹೇಳ್ದಂಗೆ ನಮಗೆ ತುಂಬ ತಲೆ ಕೊಡುವಂಥ ಬ್ಯಾಟ್ಸ್ಮನ್ ಅಂತ. ಬಟ್ ಟ್ರಾವಿಸ್ ಹೆಡ್ದು ವಿಷಯದಲ್ಲಿ ಏನಾಯ್ತು ಅಂದರೆ ರೋಹಿತ್ ಶರ್ಮಾ ಪ್ರತಿ ಬಾಲ್ಗೂ ಫೀಲ್ಡ್ ಪ್ಲೇಸ್ಮೆಂಟ್ ಚೇಂಜ್ ಮಾಡ್ತಾರೆ. ಅವ್ನು ಎಲ್ಲೆಲ್ಲಿ ಹೊಡಿತಾನೋ ಅಲ್ಲಿ ನಿಲ್ಲಿಸ್ತಾ ಇದ್ದಾನೆ. ನನಗೆ ಅದಾಗ ಸ್ವಲ್ಪ ಫೂಲಿಶ್ನೆಸ್ ಅನಿಸ್ತು. ಏನಕ್ಕೆ ಒಂದು ಟೆಸ್ಟ್ ಮ್ಯಾಚಲ್ಲಿ ಒಂದು ಬೌಂಡ್ರಿ ಬಂದಾಗ ಫೀಲ್ಡಿಂಗ್ ಚೇಂಜ್ ಮಾಡೋದು ಬೇಕಾಗಿಲ್ಲ. ಇವ್ರ ಪ್ಲಾನ್ಸ್ ಇವ್ರು ಎಕ್ಸಿಕ್ಯೂಟ್ ಮಾಡ್ತಾ ಬರ್ತಾರೆ. ಅವ್ನು ಅಟ್ಯಾಕ್ ಮಾಡ್ತಾನೆ ಇದ್ದಾನೆ ಅವನು. ಆ್ಯಂಡ್ ಈವನ್ ಸ್ಟ್ರೈಕ್ ರೇಟು ಹಂಗೆ ಹಿಡಿದ 90+ ಇದೆ ಅವನು. ಬಾಲ್ ಟು ಬಾಲ್ ಹೊಡಿತಾನೆ ಇದ್ದಾನೆ, ಅಟ್ಯಾಕ್ ಮಾಡ್ತಾನೆ. ಒಂದು ಸೆಷನಲ್ಲಿ ಮ್ಯಾಚೇ ಮುಗಿದ್ಬಿಟ್ರು. ಹೌದು, ಆರಾಮಾಗಿ 200 ಸಮಥಿಂಗ್ 5 ವಿಕೆಟ್ಸ್ ಏನೋ ಹೋಗಿತ್ತು. ನೆಕ್ಸ್ಟ್ ಒಂದು 1 ಅವರ್ ಬಿಟ್ಟು ನೋಡಿದ್ರೆ 300 ಆಗೋಗ್ಬಿಡಿದೆ ಆಲ್ರೆಡಿ. ಪಟ ಅಂತ ಹೊಡಿತಾನೆ. ಆಮೇಲೆ ಯಾಕೋ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ತೆಗೆದ್ಬಿಟ್ಟು ಸುಮ್ಮನೆ ಬುಮ್ರಾಗೆ ಕೊಡೋದು ಬೆಸ್ಟ್. ಸಾಕು, ಇವನೇನು ಅಟ್ಯಾಕಿಂಗ್ ಏನಿಲ್ಲ. ಇವನು 50 ಓವರ್ಸ್ಗೆ ಓಡಿಐಗೆ ರೋಹಿತ್ ಶರ್ಮಾ ಮಾಡ್ಕೊಳ್ಳಿ. ಸೂರ್ಯಕುಮಾರ್ ಅದು ಸಾಕಿದು. ನಾನೇನಕ್ಕೆ ಹೇಳ್ತೀನಿ ಅಂದರೆ ಹೊಸ ಲೀಡರ್ ಬಂದರೆ ಅಟ್ಲೀಸ್ಟ್ ಅವರು ಲೈಕ್ ಏನೋ ಒಂದು ಹೊಸ ಫೇಸ್, ಒಂದು ಹೊಸ ಉತ್ಸಾಹ. ಆಮೇಲೆ ಇನ್ನೊಂದೇನಂದ್ರೆ ಬೌಲರ್ಸ್ ಯಾವತ್ತೂ ನಮಗೆ ಅನಿಲ್ ಕುಂಬ್ಳೆ ಆದ್ಮೇಲೆ ಯಾರು ಕ್ಯಾಪ್ಟನ್ ಆಗಿಲ್ಲ. ಸೊ ಒಂಥರ ನ್ಯೂ ಫೇಸ್ ಬರುತ್ತೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಯೋಚನೆ ಮಾಡೋದು ಬೇರೆ ತರ ಇರುತ್ತೆ. ಬ್ಯಾಟಿಂಗ್ ಕ್ಯಾಪ್ಟನ್ಸಿ ಅಪ್ರೋಚ್ ಬೇರೆ. ಇವಾಗ ಪ್ಯಾಟ್ ಕಮಿನ್ಸ್ ಇದ್ದಾನೆ ನೋಡು, ಹೆಂಗ್ ಮಾಡ್ತಾ ಇದ್ದಾನೆ. ಅದು ನಮ್ಗೆ ಗುಂಬಿಟ್ಟು ಸೊ ಆಯ್ತು. ಇವಾಗ ಜಡೇಜಾ ಕವರ್ ಮಾಡಿದ್ವಿ, ಟ್ರಾವಿಸ್ ಹೆಡ್, ಸ್ಮಿತ್ ಎಲ್ಲಿಂದ ಬಂದ ಈ ಮ್ಯಾಚ್ಗೆ ಅಷ್ಟೇ. ಫ್ಯಾಬ್ ಫೋರ್ ಮತ್ತೆ ವಾಪಸ್ ಬಂದ. ಆ ಕಡೆ ಕೇನ್ ವಿಲಿಯಮ್ಸನ್ ಶುರು ಹಚ್ಕೊಂಡಿದ್ದಾನೆ ಮೊನ್ನೆ, 100 ಹಾಕೊಂಡಿದ್ದಾನೆ, 33rd ಸೆಂಚುರಿ. ಸೊ ವಿರಾಟ್ ಕೊಹ್ಲಿ ಇದೇ ಫಾರ್ಮಲ್ ಕಂಟಿನ್ಯೂ ಆದ್ರೆ ಫ್ಯೂಚರ್ ಏನಿರುತ್ತೆ ಅಂತ ಅಷ್ಟೇ. ಟೆಸ್ಟ್ ಆದ್ಮೇಲೆ ರಿಟೈರ್. ಅವನು ಸುಮ್ಮನೆ ಕೊಟ್ಬಿಟ್ಟು ಹೋಗೋದು ಒಳ್ಳೇದಿಲ್ಲ. ಇವರೇ ಬಿಡು ಅಂತ ಹೇಳೋದು ಬರ್ತದೆ. ಇಲ್ಲ ಕೊಡ್ತಾನೆ, ಡ್ರಾಪ್ ಎಲ್ಲ ಮಾಡಲ್ಲ, ಅವನೇ ಕೊಡ್ತಾನೆ. ಆಗುತ್ತೆ. ಅಲ್ಲ ಇವತ್ತು ನಾನು ಒಂದು ನ್ಯೂಸ್ ಕೇಳ್ಪಟ್ಟೆ, ಇಂಗ್ಲೆಂಡ್ ಸೀರೀಸ್ಗಿಂತ ಮುಂಚೆ ಜುಲೈ 2025 ಒಳಗೆ ಮೇಜರ್ ಚೇಂಜಸ್ ಆಗತ್ತೆ ಅಂತ ಹೇಳಿ. ಇವಾಗ ಬಿಜೆಟಿ ವಿನ್ ಅಕಸ್ಮಾತ್ ಏನಾದ್ರು ದೇವ್ರ ದಯದಿಂದ ವಿನ್ ಆದ್ರೆ ಇವರು ಕಂಟಿನ್ಯೂ ಮಾಡ್ತಾರೆ ಟು ಪ್ಲೇ ಟಿಲ್ ದಟ್ ವರ್ಲ್ಡ್ ಚಾಂಪಿಯನ್ಶಿಪ್. ಓಕೆನಾ? ಇಲ್ಲ ಅಂದ್ರೆ ಇಬ್ರು ಇದೆ ಫೈನಲ್. ಬಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಇಂಗ್ಲೆಂಡ್ ಹೋದ್ರೂ ಕಷ್ಟನೇ ನಾವು ಗೆಲ್ಲೋದು. ಅದು ಯಾವಾಗ್ಲೂ ಕಷ್ಟನೇ. ಅವರು ಒಂದೇ ಮ್ಯಾಚ್. ಸೊ ಓಕೆ, ಜಡೇಜಾ, ಟ್ರಾವಿಸ್ ಹೆಡ್ ಆಯ್ತು. ರೋಹಿತ್ ಶರ್ಮಾದು ಆವರೇಜ್ ಎಷ್ಟಳು ಟೆಸ್ಟಲ್ಲಿ? 42. ಕ್ಯಾಪ್ಟನ್ ಆಗಿ 66 ಮ್ಯಾಚಸ್ ಆಗಿದೆ. ಇನ್ನು 42 ಅಲ್ಲಿ ಆಕ್ಚುಲಿ ಟೆಸ್ಟ್ ಮ್ಯಾಚ್ ಇಂದ ತೆಗೆದು ಮತ್ತೆ ವಾಪಸ್ ಹಾಕೊಂಡ್ರು. ಅದೇ ಕ್ಯಾಪ್ಟನ್ ಆದ ಅಂತ ಹಾಕೊಂಡ್ರದು ಅಷ್ಟೇ. ಬಟ್ ಐ ಥಿಂಕ್ ವಿ ನೀಡ್ ಅ ಗುಡ್ ಅಪ್ರೋಚ್. ಲೈಕ್ ಕ್ಯಾಪ್ಟನ್ ಒಳ್ಳೆ ಅಪ್ರೋಚ್ ಇರೋ ಕ್ಯಾಪ್ಟನ್ ನಮಗೆ ಟೆಸ್ಟ್ ಮ್ಯಾಚಿಗೆ ಬಂದು ಹ್ಯಾಸ್ ಟು ಚೇಂಜ್ ದ ಇವಾಗ ಕ್ರೆಡಿಬಿಲಿಟಿ. ವಿರಾಟ್ ಕೊಹ್ಲಿ ಹಿಂಗೆ ಕ್ರೆಡಿಬಿಲಿಟಿ ತಂದಿಟ್ಟು ಅಗ್ರೆಸಿವ್ನೆಸ್ ಟೆಸ್ಟ್ ಕ್ರಿಕೆಟ್ಗೆ, ಆ ಥರ ಒಂದು ಅವ್ನು ನನಗೆ ಗೊತ್ತಿರೋ ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಇರ್ಬೋದಾಗಿತ್ತು. ಸೊ ಬಟ್ ಎಲ್ಲದಕ್ಕೂ ಕೊಟ್ಬಿಟ್ಟಲ್ಲ, ಎಲ್ಲದಕ್ಕೂ ಮೇ ಬಿ ಎಲ್ಲ ವಿರಾಟ್ ಕೊಹ್ಲಿ ಇರೋ ಫಾರ್ಮ್ ಪ್ರೆಷರ್ ಹಾಕ್ಬಿಟ್ರು, ತುಂಬ ಪ್ರೆಷರ್ ಹಾಕಿದ್ದಾರೆ. ಬಟ್ ಇವಾಗ ಹಂಗೆ ಇದೆ, ಅವ್ನ ಫಾರ್ಮ್ ಹಂಗೆ ಇದೆ. 2020 ಆದಮೇಲೆ ಫ್ಯಾಬ್ 4 ಅಲ್ಲಿ ಇವನೇ ಲೀಸ್ಟ್ ಇದು ಹೊಡೆದಿರೋದು. ಬೇರೆ ಎಲ್ಲರೂ ಜೋ ರೂಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಅದಾದ್ಮೇಲೆ ಕೇನ್ ವಿಲಿಯಮ್ಸನ್, ಆಮೇಲೆ ಸ್ಟೀವನ್ ಸ್ಮಿತ್. ವಿರಾಟ್ ಕೊಹ್ಲಿ ನಂದೇ ಒಂದು ಲೀಗ್ ಅಂದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಡಿಲ್ಲ. ಸೊ ಅದೇ ಕನ್ಸಿಸ್ಟೆನ್ಸಿ ಕಳ್ಕೊಂಡಿದ್ದಾರೆ. ಓಕೆ, ಇವಾಗ ಈ ಮ್ಯಾಚ್ ಅಲ್ಲಿ 4 ದಿನ ಆಯ್ತು. ಇವಾಗ ನಮ್ಮವ್ರ ಲಾಸ್ಟ್ ಡೇ ಆಯ್ತು, 4th ಡೇ ಫಾಲೋ ಆನ್ ಆಗಿರಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಸೀನ್? ಚೆನ್ನಾಗಿದ್ರೆ ಇವತ್ತು ಅಲರ್ಟ್ ಆಗಿರೋರು ಒಂದು ಸೆಷನ್ನಲ್ಲಿ. ಯಾಕೆಂದ್ರೆ ಇವಾಗ ನಾವೇ ಅನ್ಕೋಬಹುದು, ಇವಾಗ ಆಸ್ಟ್ರೇಲಿಯಾ ಅವರು ಯಾವ ರೀತಿ ವಿಕೆಟ್ಗಳು ಕೊಟ್ಟರು
ಅದು ನಮ್ಮ ಬೌಲಿಂಗ್ ಸಾಮರ್ಥ್ಯನ ಅಥವಾ ಅವರು ಬ್ಯಾಟಿಂಗ್ ಇಲ್ಲ ಅವರು ಹೊಡಿಯಕ್ಕೆ ಹೋಗಿ ಔಟ್ ಆಗಿದ್ದಷ್ಟೇ. ಇಟ್ ವಾಸ್ ನಾಟ್ ಎ ವಿಕೆಟ್ ಟೇಕಿಂಗ್ ಬಾಲ್ ಅಂತಾರ ಯಾವ್ದು ಬಿಡ್ಲಿಲ್ಲ. ಏನು ಒಂದು 3 ಸೆಷನ್ ಅಲ್ಲ 2 ಸೆಷನ್ ಅಲ್ಲ ಅಲೌಟ್ ಮಾಡ್ಸಿರೋರು ನಮ್ಗೆ ಸಿಕ್ಕಿದ್ರೆ. ಬಟ್ ಬೌಲರ್ ಇಲ್ಲ ಅಂತಿದ್ದೀರಾ ಒನ್ ಬೌಲರ್ ಡೌನ್ ಅದೊಂದಿದೆ. ಬಟ್ ಇಲ್ಲಿ ಮೊನ್ನೆ ಹೆಡ್ ತೆಗಿತಾ ಇತ್ತಲ್ಲ ವಿಕೆಟ್. ನಮ್ಮ ಥರ ಯಾರು ಇದು ಮಾಡಿಲ್ಲಪ್ಪ, ಅವರೆಲ್ಲ ಚೆನ್ನಾಗೇ ಮಾಡಿದ್ರು, ಒಬ್ಬೊಬ್ರು ಚೆನ್ನಾಗಿ ಮಾಡಿದ್ರು. ಅದೇ ಇವಾಗ ಓವರ್ ಆಲ್ ಏನಾಯ್ತು ಅಂದ್ರೆ ನಮ್ಗೆ ನಾವ್ ಹೇಳ್ದಂಗೆ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಬಂದು ಮಳೆಗೇನೆ ಮ್ಯಾನ್ ಆಫ್ ದ ಮ್ಯಾಚ್ ಮಳೆ. ಸೊ ಹಾಗಾಗಿ ನಾವು ಈ ಮಳೆಯಿಂದ ಬಚಾವಾದ್ವಿ. ಇನ್ನ 2 ಟೆಸ್ಟ್ ಮ್ಯಾಚ್ ಇದೆ. ನೆಕ್ಸ್ಟ್ ಬಂದು ಬಾಕ್ಸಿಂಗ್ ಡೇ. ಅದರಲ್ಲಿ ವರ್ಸ್ಟ್ ಏನ್ ಗೊತ್ತಾ, ಹ್ಯಾಸಲ್ವುಡ್ ಇಂಜುರಿ ಅದನ್ನ ಬೋಲ್ಯಾಂಡ್ ಬರ್ತಾನೆ. ನನ್ನ ಮಗ ಬಾಕ್ಸಿಂಗ್ ಟೆಸ್ಟ್ ಅಲ್ಲೇ ಫೇಮಸ್ ಆಗಿತ್ತು. NPJ ಟೆಸ್ಟ್ ಅಂತ ಒಂದು ಅಮೆಝಾನ್ ಪ್ರೈಮ್ ಅಲ್ಲಿ ಬರುತ್ತೆ, ನೀನ್ ನೋಡು. ಅವ್ನು ಅದ್ರಲ್ಲಿ ಇದ್ ಮಾಡಿರೋದು, ಡೆಬ್ಯೂ ಎಲ್ಲ ಮಾಡಿರೋದು. ಬೋಲ್ಯಾಂಡ್ ಯಾಕೆ ಈ ಮ್ಯಾಚ್ ಡ್ರಾಪ್ ಮಾಡ್ತಪ್ಪ? ಹೋದ್ನ ಚೆನ್ನಾಗೇ ಮಾಡಿದ್ದ ಅಲ್ಲ, ಅಲ್ಲಿ ಬಾಲ್ ಅಂತ ಹಾಕೊಂಡಿದ್ದ. ಅಲ್ಲ, ಹ್ಯಾಸಲ್ವುಡ್ ಬಂದಲ್ಲ. ಹ್ಯಾಸಲ್ವುಡ್ ಆಕ್ಚುಲಿ ಫಸ್ಟ್ ಆಫ್ ಆಲ್ ಇಂಜುರಿಯಿಂದ ವಾಪಸ್ ಬಂದು ಪುನಃ ವಾಪಸ್ ಇಂಜುರಿ ಅದ. ಈಗ ಹೆಡ್ ಆಕ್ಚುಲಿ ಇಂಜುರಿ ಆಗಿದ್ದಾನಂತೆ, ಗ್ರಾಯಿನ್ ಇಂಜುರಿ ಏನೋ ಇದೆ. ಅವನೇನಾರ ಡ್ರಾಪ್ ಆದ್ರೆ ಬಟ್ ಸ್ಟೀಫನ್ ಪೀಟರ್ ಕಾಜಾ ಇದ್ದಾನೆ, ಅವರೆಲ್ಲ ಫಾರ್ಮ್ ಬರ್ತಾರೆ. ಕ್ಯಾರಿ ಬೇರೆ ಫಾರ್ಮ್ ಬಂದಿದ್ದಾನೆ, ಅಲೆಕ್ಸ್ ಕ್ಯಾರಿ ಬಂದ ಚೆನ್ನಾಗಿ. ನಿತೇಶ್ ರೆಡ್ಡಿ ಈ ಮ್ಯಾಚ್ ಇಲ್ಲ, ಫಸ್ಟ್ ಇನ್ನಿಂಗ್ಸ್ ಬಾಬಾ ಕುಟಿ ಆಡದ. ದಟ್ ವಾಸ್ ರಿಕ್ವೈರ್ಡ್. ಬೆಟರ್ ದೆನ್ ಆಲ್ ದ ಟಾಪ್ 5. ರಾಹುಲ್, ಜಡೇಜಾ, ಬುಮ್ರಾ ಮತ್ತೆ ನಿತೀಶ್ ರೆಡ್ಡಿ, ಆಕಾಶ್ ದೀಪ್ ನಮ್ಗೆ ದೇವರ ತರ ಔಟ್ ಆಫ್ ಸಿಲೆಬಸ್. ಬಟ್ ಅವನು ಫಾಲ್ ಅಂತ ತಪ್ಪಿಸ್ಕೊಂಡಿದ್ದಕ್ಕೆ ಇವ್ರಿಗೆ ಕಿರ್ಚಾಡಿದ್ ನೋಡಿದ್ರೆ ನಾನೇನೋ ಇನ್ನೇ ಆಗ್ಬಿಟ್ರು ಮ್ಯಾಚ್ ನಾನು ಅನ್ಕೊಂಡೆ ಯಾವ ರೀತಿ ಸೆಲೆಬ್ರೇಷನ್ ಗುರು, ಮ್ಯಾಚ್ ಸೆಲೆಬ್ರೇಷನ್ ಆಯ್ತು ಅನ್ಕೊಂಡೆ. ಅಲ್ಲ, ವಿರಾಟ್ ಕೊಹ್ಲಿ 6 ಹೊಡೆದಿದ್ದಕ್ಕೆಲ್ಲ ಆಚೆ ನೋಡ್ತಾ ಇದ್ದಾನೆ, ಒಳ್ಳೆ ಕ್ರಿಕೆಟರ್ಸ್ ಆಡ್ದಾಗೆ. ಇಲ್ಲ, ಅವನ್ ಇಲ್ಲ ಅಂದ್ರೂ ನೆನಪಿದ್ಯಾ, ಅವ್ನ್ ಬಿಟ್ಟು ಬೇರೆ ಇವ್ ಬರೀ ಬ್ಯಾಟ್ ದಾನ ಮಾಡೋದೇ ಆಗೋಯ್ತು. ರಿಂಕು ಸಿಂಗ್ ಕೂಡ ಅವ್ನು ಹೊಡಿತಾನೆ, ಇವ್ನು ಕೂಡ. ಸೀರಿಯಸ್ಲಿ ಇದೇ ರೀತಿ ಇವಾಗ ಹೆಂಗಾಗ್ಬಿಟ್ಟಿದೆ, ಸರ್ವೈವಲ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ನಮ್ಮ ಟೆಸ್ಟ್ ಮ್ಯಾಚ್ ಟೀಮು. ಇದೇ ತರ ಆದ್ರೆ ಹೆಂಗೆ ಕತೆ? ಇವಾಗ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಡಾಮಿನೆನ್ಸ್ ಹೆಂಗ್ ಮಾಡ್ತಾರೆ? ಸೊ ಈ ಟೀಮ್ನಲ್ಲಿ ಇನ್ನೂ ಏನೇನು ಚೇಂಜಸ್ ಆಗಬೇಕು, ಅಥವಾ ಕೀ ಪ್ಲೇಯರ್ಸ್ ಯಾರು ಇಲ್ವೋ ವಿಕೆಟ್ ಟೇಕಿಂಗ್? ನಮ್ಗೆ ಮೇನ್ ಆಗ್ತಾ ಇರೋದು ಹೆಂಗೆ ಅಂದ್ರೆ ಬುಮ್ರಾ ಒಬ್ಬನೇ ವಿಕೆಟ್ ತೆಗಿತಾರೆ. ಇವಾಗ ನಮಗೆ ಅದು ಬಿಟ್ರೆ ಬಟ್ ಆಕ್ಚುಲಿ ಇವನು ಸಿರಾಜ್ ಚೆನ್ನಾಗಿ ಮಾಡ್ದ, ಬಟ್ ವಿಕೆಟ್ ಬೀಳಲಿಲ್ಲ. ಎಂಡ್ ಆಫ್ ದ ಡೇ ವಿಕೆಟ್ ಬೇಕಾಗಿರೋದು. ಏನಾರ ಮಾಡಿ ಹೊಡೆಸ್ಕೊಳ್ಳಿ, ಟೆಸ್ಟ್ ಮ್ಯಾಚ್ ಎಷ್ಟು ಹೊಡ್ಕೊಂಡು ಬರಲ್ಲ, ಬಟ್ ನಾವು ವಿಕೆಟ್ ಬೇಕು. ಸೊ ಇವಾಗ ನಮಗೆ ಶಾಮಿ ಹೋಪ್ ಇದ್ದ, ಬಟ್ ಐ ಡೋಂಟ್ ನೋ ಲೈಕ್ ವಾಟ್ ಇಸ್ ದ ಸ್ಟ್ಯಾಂಡ್ ದಟ್ BCCI. ಇದರಲ್ಲಿ ಸೈಯದ್ ಮುಸ್ತಕ್ ಅಲ್ಲಿ ಮಾಡ್ತಾ ಇದ್ದಾನೆ, ಬಟ್ ಇಲ್ಲಿಗೆ ಇನ್ನ ಫಿಟ್ನೆಸ್ ಕ್ಲಿಯರ್ ಆಗಿಲ್ಲ. ಯಾಕಂದ್ರೆ 20 ಅವರ್ಸ್ ಮೇಲ್ ಮಾಡ್ಬೇಕು, ಇಲ್ಲಾಂದ್ರೆ ಬರೀ 4 ಅವರ್ಸ್ ಮಾಡ್ಬಿಟ್ಟು ಔಟ್ ಆಗ್ಬಿಡ್ಬೋದು. ನಮ್ಗೆ ಒಬ್ಬ ಇಶಾಂತ್ ಶರ್ಮಾ ಈಗ ಒಳ್ಳೆ ಬೌಲಿಂಗ್ ಒಂದ್ಸತಿ ಡ್ರಾಪ್ ಆದ್ರೆ ಹಾಕೊಳ್ಳಲ್ಲ. ನಟರಾಜನ್ ಇನ್ನ ಹಾಕೊಳ್ಳಿ, ಇಶಾಂತ್ ಶರ್ಮಾ ಹೋಗಿದ್ಯಾ ಬಿಡುಗರು. ಅಲ್ಲ, ಇಶಾಂತ್ ಶರ್ಮಾ ಲೈಕ್ ಇಂಗ್ಲೆಂಡ್ ಮೇಲೆಲ್ಲ ಇಂಡಿಯಾ ಆಡಿದ್ದ, ಹಾಕೊಳ್ಳೋದಾಗ ನಾವು ಒಂದ್ಸತಿ ಡ್ರಾಪ್ ಮಾಡೋದ್ಮೇಲೆ ನಾವು ಆಕ್ಚುಲಿ ಆಸ್ಟ್ರೇಲಿಯಾದಲ್ಲಿ ಅವನಿಗೆ ಒಳ್ಳೆ ರೆಕಾರ್ಡ್ ಇದೆ ಇಶಾಂತ್ ಶರ್ಮಾ. ಪಾಯಿಂಟಿಂಗ್ ಎಲ್ಲ ಹಿಂಗೆಲ್ಲ ಮಾಡಿದ್ದ. ಬೇಡ, ನಟರಾಜನ್ ಲಾಸ್ಟ್ ಟೈಮೇ ಮಾಡಿದ್ದ, ಹಾಕೊಂಡಿಲ್ವಲ್ಲ ಬಿಡು. 145 ಡೆಕ್ಕಲ್ಲಿ ಹೊಡೆಯೋರು ನಮ್ಗೆ ಬೇಕು ಬೌಲರ್ಸ್. ಹಾಕೊಳ್ಳೋದು ಶಾರ್ದುಲ್ ಠಾಕೂರ್ ಇಲ್ಲ, ಲಾರ್ಡ್ ಠಾಕೂರ್ ಇಲ್ಲ. ಲಾರ್ಡ್ ಇದ್ದಿದ್ರೆ ಈಸ್ ಅನ್ ಅನ್ಕ್ಯಾಪ್ಡ್ ಪ್ಲೇಯರ್. ನಾವು ಇಲ್ಲ, ಯಾವ ಟೀಮಲ್ಲೂ ಇಲ್ಲ, ಯಾವ ಫಾರ್ಮೆಟ್ ಅಲ್ಲೂ ಇಲ್ಲ ಅವನು. ಸೊ ಶ್ರೇಯಸ್ ಅಯ್ಯರ್ ನಾನು ಕೇಳ್ಪಟ್ಟೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾನೆ ಅಂತ ಕೇಳ್ಪಟ್ಟೆ ಇದರಲ್ಲಿ. ಅವನು ಆಸ್ಟ್ರೇಲಿಯಾದಲ್ಲಿ ಹೆಂಗ್ ತೆಗಿತಾ ಇದ್ರು ನೋಡ್ದೆ ತಾನೆ ಲಾಸ್ಟ್ ಟೈಮ್. ಒಂದು ಬೌನ್ಸ್ ಹಾಕಿದ ತಕ್ಷಣ ಔಟ್ ಆಗ್ತಾ ಇದ್ದ ಶ್ರೇಯಸ್ ಅಯ್ಯರ್ ಅಷ್ಟೇ. ಸೊ ಇವಾಗ ನಮಗೆ ಒಂದು ಒಳ್ಳೆ ಸಾಲಿಡ್ ಟೆಸ್ಟ್ ಕ್ರಿಕೆಟ್ ಟೀಮ್ ಬೇಕು ಅಂದ್ರೆ ಇವಾಗ ಇವ್ರು ಏನೋ ರಿಫಾರ್ಮ್ ಫಸ್ಟ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸಾಕು, ಹೊರಡಬೇಕು. ಆಮೇಲೆ ಸುನಿಲ್ ಗವಾಸ್ಕರ್ ಅಂತೂ ಒಂದೇ ಕಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವರಿಬ್ರು ಆಡ್ತಾ ಇಲ್ಲ ಇಬ್ರು. ಹಂಗೆ ಯಾರೋ ಮೀಮ್ ಹಾಕಿದ್ರು, ವಿರಾಟ್ ಕೊಹ್ಲಿಗೆ 15 ವರ್ಷದಿಂದ ಬಟರ್ ಚಿಕನ್ ಬಿಡಕ್ಕಾಗುತ್ತೆ, ಆಫ್ ಸೈಡ್ ಬಾಲ್ ಬಿಡಕ್ಕಾಗಲ್ಲ. ಹೌದು, ಸಚಿನ್ ಒಂದು ವಿಡಿಯೋ ಇತ್ತಲ್ಲ, ಆಫ್ ಸೈಡ್ ಆಡಿ ಅದು 200 ಫೇಮಸ್ ಅದು. ಸೊ ಮೇ ಬಿ ಐ ಥಿಂಕ್ ತುಂಬಾ ತಲೆಗೆ ಇಟ್ಕೊಂಡು ಬಂದು ಬ್ಯಾಟಿಂಗ್ ಆಡೋದು ಬೇಡ, ನಾನು ಫ್ರೀ ಆಗಿ ಬಂದು ಆಡಿ. ಬೇರೆಯವರೆಲ್ಲ ಬಿಡ್ತಾ ಇದಾರೆ, ಏನ್ ಗುರು ಒಂದ್ ಸ್ವಲ್ಪ ಆಡ್ಬಿಟ್ಟು. ನಮ್ ಜನ ಬೈಕೊಳ್ತಾ ಇರ್ತಾರೆ, ನನ್ನ ಮಕ್ಕಳೇನು ಅವ್ರಿಗೆ ಬ್ಯಾಟಿಂಗ್ ಹೇಳ್ಕೊಡೋದಕ್ಕೆ ನೋಡ್ತಾ ಇದ್ದಾರೆ, ದಯವಿಟ್ಟು ಕ್ಷಮಿಸ್ಬೇಕು. ಅನ್ಕೊಂಬೇಡಿ, ಬಂದಿರೋದೇ ಹರಟೆ ಹೊಡೆಯೋದಕ್ಕೆ. ಸೊ ನಮ್ಗೆ ಅನ್ಸಿದ್ದು ಹೇಳ್ತೀವಿ, ನಾವೇನು ಜ್ಞಾನಿಗಳಲ್ಲ, ಬಟ್ ಅಂದ್ರೂ
ವಿರಾಟ್ ಕೊಹ್ಲಿ ಆ ಸ್ಟೇಜ್ ಅಲ್ಲಿ ಇದ್ದಾನೆ ಅಂದ್ರೆ ಐ ಥಿಂಕ್ ಶುಡ್ ಟೇಕ್ We expect more from Virat Kohli. Because our level, because out of 1.5 billion people, there are 11 playing there. So we expect at least something there. ಇಲ್ಲ ಯಾಕಂದ್ರೆ ಸಿ ಕ್ರಿಕೆಟ್ ಆಸ್ಟ್ರೇಲಿಯಾ ಫಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ಸೋತಾಗ ಆಸ್ಟ್ರೇಲಿಯನ್ಸ್ ಎಲ್ಲ ಹೆಂಗ್ ಬೈದಿರೋ ಅವ್ರ ನ್ಯೂಸ್ ಆರ್ಟಿಕಲ್ಸ್ ಎಲ್ಲ ನೋಡ್ಬೇಕಾಯ್ತು. ಬ್ಯಾಟ್ ಕಮಿಂಗ್ಸ್ ಎಲ್ಲ ಉಗಿದು ಹಾಕಿದ್ದಾರೆ. ಸೊ ಇಲ್ಲಿ ಇನ್ನೊಂದು ನಾನು ವಿಷಯ ಕೇಳ್ಪಟ್ಟೆ. ಐ ಥಿಂಕ್ ದಿಸ್ ಇಸ್ ಕೈಂಡ್ ಆಫ್ ಡಿಬೇಟಿಂಗ್ ಔಟ್ ಆಫ್ ಟಾಪಿಕ್ ನಾವು. ಸೊ ಈ ರೋಹಿತ್ ಶರ್ಮಾ PR ಟೀಮ್, ವಿರಾಟ್ ಕೊಹ್ಲಿ PR ಟೀಮ್ ಏನ್ ಕಥೆಗಳು? ಚೌಕ್ಲಿ ಪಾಪ ಅದೇ PR ಟೀಮ್ಗೆಲ್ಲ ಟಾರ್ಗೆಟ್ ಮಾಡ್ತಾ ಇದಾರೆ ನಮ್ಮ ಇಂಡಿಯಾ. ಅದು ತುಂಬಾ ಅಂದ್ರೆ ಇಲ್ಲಿ ಸ್ವಲ್ಪ ಸ್ಟಾರ್ಡಮ್ಗೆಲ್ಲ ಕೊಡ್ತಾರೆ. ಇವಾಗ ಬೇರೆ ಇದ್ರಲ್ಲಾದ್ರೆ ಡ್ರಾಪ್ ಮಾಡೋದು ಅದೆಲ್ಲ, ಬಟ್ ಇವರಿಬ್ರು ಆಡ್ತಾ ಇಲ್ಲ, ಬಟ್ ಅಂದ್ರೂ ಆಡಿಸ್ಕೊಂತಾರೆ. ದೇಶ ಆಶೀರ್ವಾದನೂ ಜಾಸ್ತಿ ಇದೆ ಅಂತ ನಾನು ಅಲ್ಲ. ಇವಾಗ ನೀನು ಡ್ರಾಪ್ ಮಾಡಿದ್ರೆ ಇವಾಗ ವಿರಾಟ್ ಕೊಹ್ಲಿ ಏನಂತಾರಳು, ಗೌತಮ್ ಗಂಭೀರ್ ಬಂದಿದ್ದಕ್ಕೆ ಡ್ರಾಪ್ ಮಾಡೋಣ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಅವರು ಹಂಗಾಗಲ್ಲ. ರಾಹುಲ್ ದ್ರಾವಿಡ್ ನೋಡಿದ್ರೆ ಬಾಂಗ್ಲಾದೇಶ್ ಮೇಲೆ ಸೋತ್ಬಿಟ್ಟು ರೆಕಾರ್ಡ್ ಮಾಡಿದ್ದ. ಈ ಅನ್ನ ನೋಡಿದ್ರೆ 3-0 ನ್ಯೂಜಿಲೆಂಡ್ ಮೇಲೆ ಸೋಲಿಸ್ಬಿಟ್ಟು ಸ್ಟಾರ್ಟ್ ಮಾಡ್ದ. ಮೋಸ್ಟ್ಲಿ ಏನೋ ಒಂದ್ ವಿನ್ ಮಾಡಿಸ್ತಾನೆ ಬಿಡು. ಒಂದ್ಸಲಿ ಎಲ್ಲಾರು ಟೀಮ್ ಕರ್ಕೊಂಡು ಕುಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಒಳ್ಳೆ ಪೂಜೆ ಮಾಡಿಸ್ಕೊಂಡ್ಬಂದ್ರೆ ಒಂದ್ ಸ್ವಲ್ಪ ಆಯ್ತಾ ಪೂಜೆ ಮಾಡಿಸ್ಕೊಂಡ್ಬಂದ್ರೆ ಸಾಕು. ಗಾಳಿ ಹೇಳ್ತಾ ಇದೆ ಕಟ್ಸ್ಕೊಂಡು. ಮತ್ತೆ ಆಶ್ ಅಣ್ಣ ರಿಟೈರ್. ಅಶ್ವಿನ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಸ್ ನಿತಿನ್, ನೀನ್ ಹೇಳಪ್ಪ, ಯಾವುದು ಮೂಮೆಂಟ್, ಅಶ್ವಿನ್ ಮೂಮೆಂಟ್ ಫಾರ್ ಯು ಇನ್ ಹಿಸ್ ಕರಿಯರ್? ಲಾಸ್ಟ್ ಟೈಮ್ PGT ಹೊಡೆದಿ 24 runs 140 balls. ಅದು ನನಗೆ ಫೇವ್ರೆಟ್. ಅದು ಅದೇ ನನಗೆ ಅದು ಬಿಟ್ಟು ಬೇರೆ ಬೌಲಿಂಗ್ ಎಲ್ಲ ಐ ಅಂಡರ್ಸ್ಟ್ಯಾಂಡ್. 5 wickets ಎಲ್ಲ ಬೇಜಾನ್ ತೆಗೆದಿದ್ದಾನೆ ಇಂಡಿಯಾದಲ್ಲಿ ಮೇಯ್ನು. ಬಟ್ ಸೇನಾ ಕಂಟ್ರೀಸ್ ಅಲ್ಲೆಲ್ಲ ಅಂತ ರೆಕಾರ್ಡ್ ಇಲ್ಲ. ಓವರ್ಸೀಸ್ ಅಲ್ಲಿ ಇಲ್ಲ. ಬಟ್ ಎಸ್ ಅವ್ನ ರೆಕಾರ್ಡ್ಸ್ ಹೇಳಕ್ ಹೋದ್ರೆ ಲೈಕ್ ಫಾಸ್ಟೆಸ್ಟ್ 400 500 350 wickets ಎಲ್ಲ ಫಾಸ್ಟೆಸ್ಟ್. ಮೋಸ್ಟ್ ನಂಬರ್ ಆಫ್ ಲೆಫ್ಟೀಸ್ ನ ಔಟ್ ಮಾಡಿಸಿರೋದೇ ಅವನು. ಅಂಡ್ ಸ್ಮಿತ್ ನ ಔಟ್ ಮಾಡಿಸ್ತಾ ಇದ್ದ ಅಂತೂ ಬಂದು ಹೇಳ್ಬಿಟ್ಟಿದ್ರಿ ನೀಟಾಗಿ ಎತ್ತಾ ಇದ್ದ. ಒಂದ್ ಕಾಲದಲ್ಲಿ ಸ್ಮಿತ್ ನಮ್ಗೆ ಇವಾಗ ಹೆಂಗೆ ಹೆಡ್, ಅದೇ ತರ ಅವಾಗ ಸ್ಮಿತ್ ಇದ್ದ. ಬಂದಿದ ತಕ್ಷಣ 200 run ಮಿನಿಮಮ್ ಮಾಡಿದ್ದ. ಎಲ್ಲಾ ಟೀಮಲ್ಲಿ ಗುಂತದೆ ಹೆಡ್ ಮಾತು ನಮ್ಮ. ಹೌದು, ಅಲ್ಲ ನಮ್ಗೆ ಸ್ಪೆಷಲ್ ಆಗಿ ಹಿಡಿತಾ ಇದ್ದ. ಸೊ ಆಮೇಲೆ ಅಶ್ವಿನ್ ನಮ್ಮ ಸೈಂಟಿಸ್ಟ್, ಅವ್ನು ನೋಡ್ಕೊಂಡು ನೀಟಾಗಿ ಹೆಂಗ್ ಹಾಕ್ಬೇಕು ಅಂತೆಲ್ಲ ನೀಟಾಗಿ ಪ್ಲಾನ್ ಹಾಕಿ ಔಟ್ ಮಾಡಿಸ್ತಾ ಇದ್ದ. ರಾಮ್ ಬಾಲು ಮತ್ತೆ ಇನ್ನೊಂದು ಗೊತ್ತಾ, ರೋಹಿತ್ ಶರ್ಮಾ ಓವರ್ ಆಲ್ ಕೆರಿಯರ್ ಟೆಸ್ಟ್ ಅಲ್ಲಿ 12 centuries, ಅಶ್ವಿನ್ಗೆ 6 centuries. ಅದೇ ಅನ್ಕೊಂಡು. ರಾಹುಲ್ 8 centuries. ಅಶ್ವಿನ್ ಬೀಯಿಂಗ್ ಎ ಸ್ಪಿನ್ನರ್, ಪಾರ್ಟ್ ಟೈಮ್ ಬ್ಯಾಟ್ಸ್ಮನ್, ಅವನೇ 6 centuries. ಸೊ ವಿ ಮಿಸ್ ಹಿಮ್. ಆಮೇಲೆ 2011 ಬ್ಯಾಚ್ದು ಲಾಸ್ಟ್ ಸರ್ವೈವಿಂಗ್ ಮೆಂಬರ್ ಇಸ್ ವಿರಾಟ್ ಕೊಹ್ಲಿ. ಇವಾಗ ಅಶ್ವಿನ್ ರಿಟೈರ್ ಆಗೋದ ಮುಗಿತು ಒಂದು. ಅಣ್ಣ ಒಬ್ಬಂದೇ ಇರೋದು ವಿರಾಟ್ ಕೊಹ್ಲಿದು. ನನ್ನ ಮೂಮೆಂಟ್ ಅಶ್ವಿನ್ದು ಯಾವುದು ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ 16 runs ಡಿಫೆಂಡ್ ಮಾಡಿದ್ದಾನೆ ಧೋನಿ ಕ್ಯಾಪ್ಟನ್ಸಿಲಿ. ಬಟ್ ಅದಂತೂ ಸಖತ್ತಾಗಿತ್ತು ಮ್ಯಾಚ್, ಲೈವ್ ನೋಡೋದಕ್ಕೆ. ಸೊ ದಟ್ ಈಸ್ ಮೈ ಮೂಮೆಂಟ್. ಸೊ ಎಸ್, ಅಶ್ವಿನ್ ಇಸ್ ಆಲ್ ಲೈಕ್. ಇನ್ನೊಂದಂದ್ರೆ ಲಾಸ್ಟ್ ಟೈಮ್ ಇನ್ನೊಂದು ಮೂಮೆಂಟ್ ಆಫ್ ದ ಡೇ ಎರಡಿದೆ. ಒಂದು ಲಾಸ್ಟ್ T20 ವರ್ಲ್ಡ್ ಕಪ್ ಆಸ್ಟ್ರೇಲಿಯಲ್ಲಿ 2 ಬಾಲ್ ಲೈಕ್ 1 ಬಾಲ್ 2 ಬಾಲ್ 3 run ಇರ್ಬೇಕಾದ್ರೆ ಈಗ ಬಿಟ್ಬಿಡ್ತಾನಲ್ಲ ವೈಡ್. ಅದು ಪಾಕಿಸ್ತಾನ ಮೇಲೆ ವೈಡ್ ಬಿಟ್ಟಿರೋದು. ಅದು ಮೂಮೆಂಟ್ ಯಾರು ತಲೆ ಹೊಡೆದಾಗ ಬಟ್ಟೆ ಎಲ್ಲ ಹರ್ಕೊಂಡು ಬ್ಯಾಟಿಂಗ್ ಆ ಟೈಮಲ್ಲಿ ನೀಟಾಗಿ ಲೆಗ್ ಬಿಟ್ಟು ಅಲ್ಲ ಆ ಟೈಮಲ್ಲಿ ಅಷ್ಟು ಲೂಸ್ ಬಾಲ್ ಬಂತು ಅಂತ ಟೆಂಪ್ಟ್ ಆಗಿ ಅದೇ ಬಾಲ್ಗೆ ದಿನೇಶ್ ಕಾರ್ತಿಕ್ ಔಟ್ ಆಗಿದ್ದು ಮುಂದೆ ನುಗ್ಬಿಟ್ಟು. ಸೊ ಆಲ್ ದಿ ಬೆಸ್ಟ್ ಟು ಆಶ್ ಅಣ್ಣ. ನೆಕ್ಸ್ಟ್ CSK ಆಡ್ತಾರೆ. ಸೊ ಐ ಥಿಂಕ್ ಆಲ್ ಫಾರ್ಮ್ಸ್ ಅಲ್ಲಿ ರಿಟೈರ್. ಬಟ್ ಐ ಡೋಂಟ್ ಪ್ರಿಫರ್ ಮಧ್ಯದಲ್ಲಿ ಹೋಗೋದು ಇಷ್ಟ ಆಗಲ್ಲ ನನಗೆ. ಏನೋ ಒಂದು ಪ್ಲಾನ್ ಹಾಕೊಂಡು ಟೀಮ್ ರೆಡಿ ಮಾಡಿರ್ತಾರೆ, ನಾವು ಮಧ್ಯದಲ್ಲಿ ರಿಟೈರ್ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಇಟ್ ಡಸಂಟ್ ಲುಕ್ ಗುಡ್. ಇಲ್ಲ, ನನಗೆ ಗೊತ್ತಿರಂಗೆ ಜಡೇಜಾ, ವಾಷಿಂಗ್ಟನ್ ಸುಂದರ್, ಯಾಕಂದ್ರೆ ಮೂರವ್ರು ನಾವೇ ಹೇಳ್ದಂಗೆ ಇವಾಗ ಓವರ್ಸೀಸ್ ಅಲ್ಲಿ ಅವನಂತ ಐ ಥಿಂಕ್ ಇಟ್ಸ್ ಟೈಮ್. ಐ ಥಿಂಕ್ ಹಿ ಫೇಲ್. ಆಮೇಲೆ ಟ್ರೈ ಮಾಡಿದ್ರಲ್ಲ ಪಿಂಕ್ ಟೆಸ್ಟ್ ಅಲ್ಲಿ ಟ್ರೈ ಮಾಡೋದು ಆಗ್ಲಿಲ್ಲ. ಸೊ ದಟ್ ಜಡೇಜಾ ಆಗುತ್ತಲ್ಲ 30 run ಸೇವ್ ಮಾಡಿರ್ತಾನೆ, 70 run ನೋಡಿರ್ತಾನೆ, 100 run ಬಂತು ಬೆನಿಫಿಟ್. ಸೊ ಅದೇ ಎಷ್ಟು it's up to him. All the best for his second innings. IPL ಅಲ್ಲಿ obviously analyst statistician ಎಲ್ಲ ಆಗಿರ್ತಾನೆ, ಓವರ್ಸ್ ಆಗಿರ್ತಾನೆ, ಅವ್ರದೆಲ್ಲ ಸೆಕೆಂಡ್ ಇನ್ನಿಂಗ್ಸ್ ಬೇರೆ ತರನೇ ಇರುತ್ತೆ. ಹೌದು. ಸೊ obviously all the best for him. So yes guys, ಅಷ್ಟೇ ಅಲ್ಲ, ನೆಕ್ಸ್ಟ್ ಬಾಕ್ಸಿಂಗ್ ಡೇ ಟೆಸ್ಟ್ಗೆ ನಾವು ಮಾತಾಡ್ತೀವಿ, ರಿವ್ಯೂ ಕೊಡ್ತೀವಿ, ಸೇಮ್ ಲೈಕ್ ಸೆಕೆಂಡ್ ಟೆಸ್ಟ್ ಹೆಂಗೆ ಕೊಟ್ಟಿದ್ವು. ಸೊ ಅಲ್ಲಿ ತನಕ ನೀವು ಈ ವಿಡಿಯೋನ ನೋಡಿ
ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಏನ್ ಮಾತಾಡಬೇಕು ಅಂತ. ಸೊ ಅಲ್ಲಿಗೆ ಈ ವಿಡಿಯೋ ಅನ್ಕೋಬೇಡಿ ಕಮೆಂಟ್ ಸೆಕ್ಷನ್ ಯೂಸ್ ಮಾಡೋದಕ್ಕೆ, ಅದೆಲ್ಲ ಸ್ವಂತ ನೀವು ಇಷ್ಟ ಬಂದ ಕಮೆಂಟ್ ಮಾಡಿ, ನಾವು ನೋಡ್ತೀವಿ, ಏನ್ ಮಾಡ್ಬೇಕು ಮಾಡ್ತೀವಿ. ಸೊ ನೆಕ್ಸ್ಟ್ ಟೈಮ್ ಸಿಗೋದಾಗ ಶುಭರಾತ್ರಿ.